ಹೇಗಿದೆ ನಿಮ್ ಕಡೆ ತುತ್ತು? ಕೊನೆ ಊಟ ಅಂದ್ರೆ ಏನ್ ರಾಜಿ? ಏನೋ ಮತ್ತೆ ನಾನೇ ತಿನ್ನೋ ಹಾಗೆ. ತಿನ್ನಕ್ಕಾದ್ರೂ ನೀವಿರ್ಬೇಕಲ್ವಾ? ಆಗ್ಲೇ ಕಲ್ಸೋವಾಗ ತುಪ್ಪ ಅನ್ಕೊಂಡ್ ಬೇಡ ಅಂದ್ರಲ್ಲ, ಅದು ತುಪ್ಪ ಅಲ್ಲ, ವಿಷ. ನಿಮಗ್ ತಂದಿರೋ ಊಟದಲ್ಲಿ ವಿಷ ಬೆರೆಸಿದೀನಿ ಅಂತ ಹೇಳ್ತಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀವು ಸತ್ ಹೋಗ್ತೀರಾ, ಗೊತ್ತಾಗ್ತಿದ್ಯಾ? ರಾಜಿ ರಾಜಿ ನನಗೆ ವಿಷ ತಿನ್ಸಿದ್ಯಾ ರಾಜಿ? ಎಂತ ಕೆಲಸ ಮಾಡಿದೆ ರಾಜಿ? ಏನು ಮಾಡಕ್ಕಾಗ್ದಿರೋ ನಂಗೆ ವಿಷ ತಿನ್ಸೋದಿಕ್ಕೆ ನಿನಗೆ ಮನ್ಸು ಹೇಗೆ ಬಂತು? ಮತ್ತೆ ಇಷ್ಟ ದಿನ ಎಲ್ಲರ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ರೆ ನಿಮಗ್ ಹೇಗ್ರಿ ಮನ್ಸ್ ಬಂತು? ನಾನ್ ನಿಮ್ ತರ ಮನ್ಸಿಲ್ದೇ ಇರೋಳಲ್ಲ. ನಾನ್ ಹೇಳ್ದಾಗ ಮಾಡಿದ್ರೆ ಈ ವಿಷಕ್ಕೆ ಮತ್ ಕೊಡ್ತೀನಿ. ನೀವ್ ಸಾಯ್ದೆ ಇರೋ ಹಾಗೆ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳು? ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಹಾಗಾದ್ರೆ ನಿಜ ಹೇಳಿ. ಅಯ್ಯೋ, ಯಾವ ನಿಜ? ನನ್ಗೆ ಯಾವ ವಿಷಯನೂ ಗೊತ್ತಿಲ್ಲ ರಾಜಿ. ಎಷ್ಟು ಹೇಳಿದ್ರು ಕೇಳಲ್ವಲ್ಲ ನೀನು. ದೇವಾಂಶ್, ವೈದೇಹಿ ಎಲ್ಲ ಅವ್ರವ್ರ ರೂಮಲ್ಲಿ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಿಧಾನಕ್ ವಿಷ ದೇಹದೊಳಗೆ ಎಲ್ಲ ಕಡೆ ಹರಡಿ ನಿಮ್ ಪ್ರಾಣ ತೆಗೆಯುತ್ತೆ. ಆದ್ರೆ ಅಷ್ಟ್ರಲ್ಲಿ ನಿಜ ಹೇಳಿದ್ರೆ ಈ ವಿಷಕ್ಕೆ ಮದ್ದು ನಾನ್ ಕೊಡ್ತೀನಿ. ನಿಮ್ಮನ್ನ ನಾನ್ ಬದುಕಿಸ್ಕೊತೀನಿ. ಹೇಳಿ, ಅಕ್ಕನ್ ಸೀಮಂತದ ದಿನ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಪ್ಲಾನ್ ಮಾಡಿದ್ದೀರಾ? ಅಯ್ಯೋ, ನನ್ಗೇನು ಗೊತ್ತಿಲ್ಲ ರಾಜಿ. ನಿಮಗೆ ಚೆನ್ನಾಗ್ ಗೊತ್ತು. ನಿನ್ನೆ ಇನ್ನು ನಿಮ್ಮಮ್ಮ ಮನೆಯಿಂದ ಹೊರಗೆ ಹೋದ್ರು, ಇಷ್ಟೊತ್ತಾದ್ರೂ ಬಂದಿಲ್ಲ. ಅಂದ್ರೆ ನೀವೇನೋ ಕುತಂತ್ರ ನಡೆಸ್ತಿದ್ದೀರಾ. ಹೇಳಿ, ಅದೇನ್ ಮಾಡ್ತಿದ್ದೀರಾ? ರಾಜಿ, ನನ್ಗೇನು ಗೊತ್ತಿಲ್ಲ ರಾಜಿ. ಇವಾಗ ನಮ್ಮಮ್ಮ ಏನಾದ್ರೂ ಮಾಡ್ತಿದ್ರು, ಅದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ನಮ್ಮಮ್ಮ ನಂಗೇನು ಹೇಳಿಲ್ಲ ರಾಜಿ. ನನ್ನ ಮಾತನ್ನ ನಂಬು, ನನ್ನ ನಂಬು ಪ್ಲೀಸ್. ಯಾಕಷ್ಟೊಂದು ಭಯ ಪಡ್ತಿದ್ದೀರಾ? ಪ್ರಾಣ ಭಯನಾ? ಎಷ್ಟು ಸರಿ ದೇವ ಅವ್ರನ್ನ ವೈದೇಹಿ ಅಕ್ಕನ ಸಾಯಿಸ್ಬೇಕು ಅನ್ಕೊಂಡ್ರಿ, ಆಗಿರ್ಲಿಲ್ವಾ ಪ್ರಾಣ ಭಯ? ರಾಜಿ, ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ದೆ ಅಲ್ವಾ. ಇವಾಗ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ. ಆದ್ರೂ ಯಾಕೆ ಸತ್ತಿರೋರ್ನ ಇನ್ನ ಕೊಲ್ಲಕ್ ನೋಡ್ತೀಯ? ನನ್ನ ಮಾತು ನಂಬು ರಾಜಿ. ರಾಜಿ, ನೀನ್ ನಂಬು, ನಂಬದೇ ಇರು. ನಾನು ಬದಲಾಗಿದ್ದೀನಿ. ನನ್ನನ್ನು ಬದುಕಿಸಿದ್ರೆ ಅಮ್ಮ ಏನ್ ಕುತಂತ್ರ ಮಾಡಕ್ ಹೊರಟಿದ್ದಾಳೆ ಅಂತ ತಿಳ್ಕೊಂಡು ಹೇಳ್ಬೋದು ನಾನು. ಸದ್ಯಕ್ಕೆ ನಂಗೆ ಏನೂ ಗೊತ್ತಿಲ್ಲ. ಇದೇ ಸತ್ಯ ರಾಜಿ, ಇದೇ ನಿಜ. ಹೌದಾ? ಸರಿ ರಾಜಿ ರಾಜಿ ರಾಜಿ, ಒಂದ್ ನಿಮಿಷ. ಎಷ್ಟೇ ಹೇಳಿದ್ರು ನೀನ್ ನಂಬ್ತಾ ಇಲ್ಲ ಅಲ್ವಾ? ಸರಿ, ಹೋಗು. ನೀನು ಹೇಳ್ದಂಗೆ ಹುಲಿ ಬಂತು ಹುಲಿಯಾಗಿದೆ ನನ್ನ ಪರಿಸ್ಥಿತಿ. ನಾನು ಬದಲಾಗಿದ್ದೀನಿ ಅಂತ ನಂಬಿಸಿ ಬದಲಾಗ್ಲಿಲ್ಲ ಅಲ್ವಾ? ಇವಾಗ ನಿಜವಾಗ್ಲೂ ಬದಲಾಗಿದ್ರು ಸುಳ್ಳು ಅಂತ ಅನ್ಕೊಂಡಿದ್ಯಾ? ಆದರೂ ನನಗಿದಾಗಲೇಬೇಕಿತ್ತು. ಇಷ್ಟೆಲ್ಲ ಪಾಪ ಮಾಡಿರೋ ನನಗೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರುತ್ತೋ ಏನೋ. ಹೋಗು. ಆದರೆ ನಾನು ಸತ್ ಮೇಲಾದರೂ ಗೊತ್ತಾಗುತ್ತೆ ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ. ಆದರೆ ಆಗ ನಾನಿರಲ್ಲ. ಆದರೂ ಇದಾಗಲೇಬೇಕಿತ್ತು. ಹೆದರ್ಕೋಬೇಡಿ, ಅಷ್ಟೊಂದು ಬೇಗ ಏನ್ ನೀವು ಸಾಯಲ್ಲ. ಅಂದ್ರೆ ವಿಷ ಬೆರೆಸಿಲ್ವಾ? ಇಲ್ಲ, ಅದು ನಿಜವಾಗ್ಲೂ ತುಪ್ಪನೇ. ನಾನು ಬದಲಾಗಿದ್ದೀನಿ ರಾಜಿ. ಇನ್ನೂ ಒಳ್ಳೆಯವನಾಗಿ ಬದಲಾಗ್ತೀನಿ. ನಮ್ಮಮ್ಮ ಮಾಡ್ತಿರೋ ಕುತಂತ್ರದಿಂದ ದೇವಾಂಶ್ ಮತ್ತೆ ವೈದೇಹಿನ ಕಾಪಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಾಮಿಸ್ ರಾಜಿ. ಏನಾಯ್ತು? ಓಕೆನಾ? ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿಂಗೆ? ನೀರ್ ಕುಡಿ. ನಿಂಗೆ ಶುಭ ಸುದ್ದಿ ಹೇಳೋಣ ಅಂತ ಬಂದ್ರೆ ನೀನ್ ಹೀಗ್ ಬಿಕ್ಕಳಿಸ್ತಾ ಇದ್ಯಲ್ಲ. ಸರಿ, ಹೇಳ್ತೀನಿ ಕೇಳು. ನಾನು ತಾಯಿ ಆಗ್ತಿದ್ದೀನಿ ಲಕ್ಕಿ. ಏನು ಹೇಳ್ದೆ? ಅಮ್ಮ ಆಗ್ತಾ ಇದ್ಯಾ? ಎಂತ ಶುಭ ಸುದ್ದಿ ಹೇಳ್ದೆ ಗೊತ್ತಾ? ಲಕ್ಕಿ, ಬಿಕ್ಕಳಿಕೆ ನಿಂತು ಹೋಯ್ತು ನೋಡು. ಇಂಥ ಶುಭ ಸುದ್ದಿ ಕೇಳಿ ಎಂಜಾಯ್ ಮಾಡ್ತಾ ಇದ್ರೆ
ಬಿಕ್ಕಳಿಕೆ ಗಿಕ್ಕಳಿಕೆ ಅಂತ ಏನೇನೋ ಮಾತಾಡ್ತಿದ್ಯಲ್ಲ. ನೋಡು, ಇವತ್ತಿಂದ ಏನೂ ಕಷ್ಟಪಡಬಾರ್ದು. ಮೆಟ್ಲು ಕೂಡ ನಿಧಾನವಾಗಿ ಇಳಿಬೇಕು. ಮೊದಲು ಡಾಕ್ಟರ್ನ ಹೋಗಿ ಮೀಟ್ ಮಾಡೋಣ ಬಾ. ಲಕ್ಕಿ 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 ಲಕ್ಕಿ, ಮೊದ್ಲು ನಾನು ಹೇಳೋದನ್ ಕೇಳು. ನಾನ್ ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ ಕೂಡ್ಲೆ ನಿನ್ ಬಿಕ್ಕಳಿಕೆ ನಿಂತ ಹೋಯ್ತು. ಅದು ಗಮನಿಸ್ದ್ಯಾ? ಹೌದು, ನಿಂತು ಹೋಯ್ತು. ಈಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನೀನೀಗ ಅಮ್ಮ ಆಗ್ತಾ ಇದೀಯಾ, ಅದು ನನಗೆ ಮುಖ್ಯ. ಅಮ್ಮನಿಗೆ, ಅಜ್ಜಿಗೆ, ಎಲ್ರಿಗೂ ಹೇಳ್ಬೇಕು, ಅಮ್ಮ, ಲಕ್ಕಿ 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 ಅಜ್ಜಿ. ಲಕ್ಕಿ, ವೇಟ್. ಮೊದ್ಲು ನನಗ್ ಕ್ಷಮಿಸ್ಬಿಡು. ಅಪ್ಪನ್ನ ಮಾಡಿದ್ದಕ್ಕೆ ಎತ್ಕೊಂಡು ಮುದ್ದಾಡಬೇಕೇ ಹೊರತು ಕ್ಷಮಿಸೋ ಅಂತದ್ ಏನಿದೆ ಬಂಗಾರಿ? ಮೊದ್ಲು ನೀನನ್ ಮಾತಾಡಕ್ ಬಿಟ್ರೆ ಯಾಕ್ ನಿನಗ್ ಸಾರಿ ಕೇಳ್ದೆ ಅಂತ ಹೇಳ್ತೀನಿ. ನಿಂಗೆ ಬೆಕ್ಕಳಿಕೆ ಬರ್ತಿತ್ತಲ್ವಾ? ಆಗ್ಲಿಂದ ಬಿಕ್ಕಳಿಕೆ ಬಿಕ್ಕಳಿಕೆ ಅಂತ ಏನೇನೋ ಮಾತಾಡ್ತಾ ಇದೀಯಾ. ಏನು ಅಂತ ಹೇಳು. ಬಿಕ್ಕಳಿಕೆ ಬಂದು ಅದು ನಿಂತಿಲ್ಲ ಅಂತಂದ್ರೆ, ತುಂಬಾ ಶಾಕ್ ಆಗೋ ಅಂತ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ತಾನಾಗಿ ನಿಂತ ಹೋಗುತ್ತೆ. ಅದಕ್ಕೇನೆ ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ದೆ. ಏನು ಸುಳ್ಳು ಹೇಳಿದ್ಯಾ? ಯಾಕೆ ಹೇಳ್ದೆ ಅಂತ ಹೇಳ್ದೆ ಅಲ್ವಾ? ಆದ್ರೆ ಅದನ್ನ ಹೇಳಿದ್ಮೇಲೆ ನಿನ್ ಮುಖದಲ್ಲಿರೋ ಸಂತೋಷ ನೋಡಿ, ನೀವು ಆ ಸುದ್ದಿಗೋಸ್ಕರ ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಯ್ತು. ನಿನ್ ಜೀವನದಲ್ಲಿ ಅಷ್ಟು ಖುಷಿ ತರೋಂಥ ವಿಷಯನ ಬಿಕ್ಕಳಿಕೆ ನಿಲ್ಲಿ ಅಂತ ಹೇಳ್ದೆ ಅಂತ ನನಗೆ ತುಂಬಾ ಬೇಜಾರಾಗೋಯ್ತು ಲಕ್ಕಿ. ಇವಾಗ ನಿಜವಾಗ್ಲೂ ನಂಗೆ ನಾಚಿಕೆ ಆಗ್ತಿದೆ. ಸುಳ್ಳು ಹೇಳಿದಕ್ಕೆ ನಾನು ಸಾರಿ ಕೇಳ್ತೀನಿ. ಏನ್ ಸಾರಿ? ಅಷ್ಟು ದೊಡ್ಡ ವಿಷಯಕ್ಕೆ ಇಷ್ಟು ಚಿಕ್ಕ ಸಾರಿ ಹೇಳಿದ್ರೆ ಸರಿ ಹೋಗತ್ತಾ? ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳು ಲಕ್ಕಿ. ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಏನ್ ಮಾಡು ಅಂದ್ರೂ ಮಾಡ್ತೀಯಾ? ಮಾಡ್ತೀನಿ. ಹಾಗಾದ್ರೆ ಸುಳ್ಳನ್ನ ನಿಜ ಮಾಡು. ಏನಂದ್ರೆ? ಅಮ್ಮ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ದೆ ಅಲ್ವಾ, ಅದನ್ನ ನಿಜ ಮಾಡು ಅಂತ ಹೇಳ್ತಾ ಇದ್ದೀನಿ. ಮುಂದೆ ಮುಂದೆ ನಡೆಯುವಂಥದ್ದು ಸ್ವಲ್ಪ ಮುಂಚೆ ಹೇಳ್ತೀಯಾ ಅಂತ ಅನ್ಕೋ, ಆಗದು ಸುಳ್ಳು ಆಗೋದಿಲ್ಲ, ಸಾರಿ ಹೇಳೋಂಥ ಅವಶ್ಯಕತೆನೂ ಇಲ್ಲ. ಏನಂತೀಯ? ನಾದ್ದೇ ಸೀಮಂತ ನಡೀತಾ ಇರೋದಕ್ಕೆ ಹೆಂಡತಿಗೂ ಸೀಮಂತ ನಡೀಲಿ ಅಂತ ಆಸೆ ಪಡ್ತಿದ್ಯಾ ಅನ್ಸತ್ತೆ. ನಿನ್ ತಾಯಿ ಆಗ್ತಿದ್ದ ಹಾಗೇನೆ ಸೀಮಂತ ಅದ್ರ ಪಾಡ್ಗದ್ ನಡೆಯುತ್ತೆ. ವೈದೇಹಿಗೆ ಮಗು ಹುಟ್ಟುತ್ತಲ್ವಾ, ಆ ಮಗು ಹುಟ್ಟೋ ಅಷ್ಟರಲ್ಲಿ ಆ ಮಗುಗೆ ಜೊತೆಯಾಗಿ ಇನ್ನೊಂದು ಮಗು ಬರುತ್ತೆ ಅಂತ ಹೇಳ್ಬೇಕು ಅಂತ ಆಸೆ. ಏನಾದ್ರೂ ಒಂದ್ ನೆಪ ಬೇಕಲ್ವಾ ಈ ದೂರನ ಹೋಗ್ಸಕ್ಕೆ? ಅಲ್ಲ, ಈ ದೂರ ಹತ್ರನ ಜಾಸ್ತಿ ಮಾಡೋದಕ್ಕೆ. ಅದ್ಯಾವ ಲೆಕ್ಕ? ಮತ್ತೆ ಮಗು ಹುಟ್ಟಿ ಮಧ್ಯಕ್ಕೆ ಬಂದಾಗ ಬೆಳೆಯೋದು ಹತ್ರನೇ ಅಲ್ವಾ? ವೈದೇಹಿ, ನಿಮ್ಮಮ್ಮ ಎಷ್ಟು ಅದೃಷ್ಟವಂತೆ ಅಲ್ವಾ? ನೀನು ಹುಟ್ಟಿ ಅವಳು ಮಡ್ಲು ಸೇರೋ ಮುಂಚೆನೆ ಅವಳು ನಿನ್ನ ಜೊತೆ ಮಾತಾಡ್ತಾ ಇದ್ದಾಳೆ. ಆದರೆ ನನಗೆ ಮಾತ್ರ ನಿನ್ನ ಮಾತು ಕೇಳಿಸ್ಕೊಳ್ಳೋ ಅದೃಷ್ಟ ಇಲ್ಲ. ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಯಾಕೆ ಅಪ್ಪನಿಗೆ ಆ ಸಂತೋಷ ಕೊಡಲ್ಲ ನೀನು? ಪುಟ್ಟ ವೈದೇಹಿ, ನೀನು ನನ್ನ ಜೊತೆ ಮಾತಾಡ್ತಾ ಇದೀಯಾ? ಹೌದು ಅಪ್ಪ, ಮಾತಾಡಲ್ಲ ಅಂತಿದ್ಯಲ್ಲ. ಅಪ್ಪ, ಆ ಮಾತು ಕೇಳೋಕೆ ಎಷ್ಟು ಸಂತೋಷ ಆಗುತ್ತೆ ಮಗಳೇ. ಯಾವ ತಂದೆ ಆದರೂ ಮಗು ಹುಟ್ಟಿ ಮಾತು ಕಲ್ತ ಮೇಲೆ ಅಪ್ಪ ಅಂತ ಕರೆಸ್ಕೋತಾರೆ. ಆದರೆ ನನಗೆ ಆ ಬಹುಮಾನನ ನೀನು ಹುಟ್ಟೋಕ್ಕೂ ಮುಂಚೆನೆ ಕೊಟ್ಬಿಟ್ಟಿಲ್ಲ ಮಗಳೇ. ಮತ್ತೆ ನನ್ಗೇನ್ ಕೊಡ್ತೀಯಪ್ಪ? ನಿನ್ಗೇನು ಬೇಕು ಹೇಳು ನನ್ನ ಮಗಳೇ. ನಿನ್ನ ಭೂಮಿ ಕಾಲಿಡೋಕೆ ಮುಂಚೆನೆ ನೀನು ಏನು ಕೇಳ್ಕೊತೀಯ ಎಲ್ಲದನ್ನು ನಿನಗೋಸ್ಕರ ಅದನ್ನೆಲ್ಲ ತೊಗೊಂಡು ಬಂದಿಡ್ತೀನಿ ನಾನು. ಏನು ಬೇಕು ಅಂತ ಹೇಳು. ಗೊಂಬೆಗಳು, ಬಟ್ಟೆ, ಇನ್ನು ಏನೇ ಬೇಕು ಅಂದ್ರೆ ಕೊಡಿಸ್ತೀನಿ ನಾನು. ಅದೆಲ್ಲ ಬೇಡ ಅಪ್ಪ. ನಾನು ಹುಟ್ಟಿದ್ಮೇಲೆ ನಾನು ಒಬ್ಳೇ ಆಟ ಆಡ್ಬೇಕಾ? ನಂಗೆ ಒಬ್ಬ ತಮ್ಮ ಒಂದು ತಂಗಿ ಇದ್ರೆ ಚೆನ್ನಾಗಿರುತ್ತಲ್ಲ. ಅವ್ರನ್ನ ನನಗೆ ಕೊಡ್ತೀರಾ? ಏನಂದೆ ಮಗಳೇ? ಏನ್ ಯೋಚಿಸ್ತಿದ್ಯಪ್ಪ? ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ಒಂದ್ ಪುಟ್ಟ ಪಾಪನ್ ಕೊಟ್ರೆ ತಮ್ಮನೂ ತಂಗಿನೂ ಬರ್ತಾರಲ್ವಾ? ಆಗ ನಾನು ಅವ್ರ ಜೊತೆ ಆಟ ಆಡ್ಬೋದಲ್ವಾ? ಸರಿನಾ? ಸರಿ ಮಗಳೇ, ಕುಟುಂಬದವರೆಲ್ಲ ಒಂದಾಗಿರ್ಬೇಕು ಅಂತ ಈಗ ನೀನು ಅಷ್ಟೆಲ್ಲ ಒದ್ದಾಡ್ತಾ ಇದೆಯಲ್ವಾ? ನೀನು ಹುಟ್ಟೋ ಅಷ್ಟರಲ್ಲಿ ನೀನು ಆ ಶುಭವಾರ್ತೆ ಕೇಳ್ತೀಯ. ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ಕೂಡ ಹಾಗೆ ಅನ್ಕೋತಾ ಇದ್ದಾರೆ. ಹೌದಾ?
ಆದಷ್ಟು ಬೇಗ ಅವ್ರು ನಿಮ್ಗೆ ಸಿಹಿ ಸುದ್ದಿ ಕೊಡ್ತಾರೆ. ಇದು ನಿಜವಾಗ್ಲೂ ಒಳ್ಳೆ ಸುದ್ದಿನೇ. ಬೆಳಗ್ಗೆ ಎದ್ದ ತಕ್ಷಣ ವೈದೇಹಿ ಹತ್ರ ಹೇಳ್ಕೋಬೇಕು. ವೈದೇಹಿ, 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 ಬಾವಾ, ವೈದೇಹಿ. ಏನಾಯ್ತು ಬಾವಾ? ಪುಟ್ಟು ವೈದೇಹಿ, ಏನಾಯ್ತು ಬಾವಾ? ವೈದೇಹಿ, ನಮ್ ಪುಟ್ಟು ವೈದೇಹಿ ನನ್ನ ಜೊತೆ ಮಾತಾಡಿದ್ಲು. ಏನ್ ಹೇಳ್ತಿದ್ಯಾ ಬಾವಾ? ಪುಟಾಣಿ ನಿನ್ ಜೊತೆ ಮಾತಾಡ್ತಾ? ಹೌದು ವೈದೇಹಿ, ಕನ್ಸಲ್ಲಿ ನನ್ನ ಜೊತೆ ಮಾತಾಡಿದ್ಲು. ಕನಸಲ್ಲ? ಕನ್ಸಲ್ಲಿ ಅಂತ ಅಸಡ್ಡೆ ಮಾಡಬೇಡ ವೈದೇಹಿ. ಆ ಕನ್ಸಿನ್ನು ನನ್ನ ಕಣ್ಣು ಕಟ್ಟದಾಗಿದೆ. ನನ್ನ ಜೊತೆ ಮಾತಾಡ್ಬಿಟ್ಲು ವೈದೇಹಿ. ನನ್ನ ಮಗಳು ನನ್ನ ಜೊತೆ ಮಾತಾಡ್ಬಿಟ್ಲು. ಏನ್ ಮಾತಾಡ್ತು ಬಾವಾ? ಯಾವಾಗ್ಲೂ ನಿನ್ಗೆ ಹೇಳ್ತಿದ್ದ ಹಾಗೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೂ ಹೇಳಿದ್ಲು. ನಡೆಯೋದ್ರ ಬಗ್ಗೆ ಹೇಳ್ತಾ? ಅದೇನ್ ಹೇಳ್ತು ಬಾವಾ? ಹೇಳು. ನಿನ್ಗೇನ್ ಹೇಳಿದ್ಲು ನನ್ಗೂ ಅದನ್ನೇ ಹೇಳಿದ್ಲು. ನನ್ನ ಹತ್ರ ಹೇಳಿದ್ದನ್ನ ನಿನ್ಗೂ ಹೇಳ್ತಾ? ಹೌದು. ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ ಅಲ್ವಾ? ಸರಿ, ಅವಳು ಏನು ಹೇಳಿದ್ಲು ಅಂತ ಹೇಳ್ತೀನಿ, ಕೇಳಿಸ್ಕೊ. ಅವಳಿಗೆ ಒಬ್ಬ ಪುಟ್ಟ ತಮ್ಮ, ಒಬ್ಬ ಪುಟ್ಟ ತಂಗಿ ಬೇಕು ಅಂತ ಹೇಳಿದ್ಲು. ಈಗ ಸಾಕು, ಸುಮ್ಮನೆ ಇರ್ತೀಯಾ? ನಿಂತರ್ಲೇನಾ ನನ್ ಪುಟಾಣಿ ಮೇಲೆ ಹೇಳಕ್ ನೋಡ್ತಿದ್ಯಾ? ನಿಜ ವೈದೇಹಿ. ಏನ್ ನಿಜ? ಇವಾಗಿನ್ನು ನನ್ ಪುಟಾಣಿ ನನ್ನ ಹೊಟ್ಟೆಲಿದೆ. ಅಯ್ಯೋ, ಇನ್ನೂ ತಂಗಿನೋ ತಮ್ಮನೋ ಅಂದ್ರೆ ನನ್ ಕತೆ ಏನ್ ಹೇಳು? ಒಂದ್ ವೇಳೆ ಬಂದ್ರೂ ಮುಂದೆ ಯಾವಾಗ್ಲೂನು ಅಲ್ವಾ? ಆಮೇಲೆ ಬಿಡು. ಆದ್ರೆ ಜಾಸ್ತಿ ಗ್ಯಾಪ್ ಕೊಡದೆ ಹಿಂದೇನೆ ಅಂತ ಪುಟ್ಟು ವೈದೇಹಿ ಹೇಳಿದ್ದು. ಇದು ನಿನ್ ದುರುದ್ದೇಶ, ನನಗ್ ಗೊತ್ತು. ಇರು, ಈಗ್ಲೇ ಹೋಗಿ ಪುಟಾಣಿನ ಕೇಳ್ತೀನಿ. ನಾನು ಹೇಳೋದು ಕೇಳಿಸ್ಕೊ ವೈದೇಹಿ. ತಮ್ಮ ತಂಗಿರು ಅಂದ್ರೆ ನಮ್ಗೆ ಹುಟ್ಬೇಕು ಅಂತನಾ? ಯಾಕೆ? ಅಣ್ಣ ಅದಕ್ಕೆ ಮಕ್ಕಳು ಕೂಡ ಆಗ್ತಾರೆ ಅಲ್ವಾ? ಅರ್ಜೆಂಟಾಗಿ ಅವಳು ಆಚೆ ಬರೋಷ್ಟರಲ್ಲಿ ಆ ಶುಭವಾರ್ತೆ ಕೇಳಬೇಕಂತೆ. ಹೌದಾ? ಮತ್ತೆ ವಿಷಯ ಮೊದಲೇ ಹೇಳ್ಬೋದಲ್ಲ ಬಾವಾ? ಈ ವಿಷಯನ ತಕ್ಷಣ ಅಕ್ಕ ಬಾವಂಗ್ ಹೇಳ್ಬೇಕು. ಅವಶ್ಯಕತೆ ಇಲ್ವಂತೆ. ಆಲ್ರೆಡಿ ಅವರು ಇದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು. ಹೌದಾ? ನಮ್ ಪುಟಾಣಿಗೆ ಎಲ್ಲ ಬೇಕು. ಅವಳು ಕೂಡ ಅಪ್ಪ ಮತ್ತೆ ಅತ್ತೆ ಹಾಗೆ ವೈದೇಹಿ ಕುಟುಂಬದವರೆಲ್ಲ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅಂತ ಬಯಸ್ತಾಳೆ. ಅದ್ರ ಕೋರಿಕೆನೂ ಅದೇ ಬಾವ. ಅದ್ರಲ್ಲಿ ನಡೀತಾ ಇರೋದೇ ಬೇರೆ. ಬೆಳಗ್ಗೆ ಸೀಮಂತ, ಅಲ್ಲಿ ಅಪಾಯ ಬೇರೆ ಇದೆಯಂತೆ. ಅದು ಮುಗಿಯೋವರೆಗೂ ನಾ ಏನು ಹೇಳಕ್ಕಾಗಲ್ಲ. ಆ ಮುದುಕಿ ಯಾಕೆ ಇನ್ನೂ ಬರ್ಲಿಲ್ಲ? ಬರ್ತಾಳೋ ಇಲ್ವೋ? ಇಲ್ ನೋಡ್ರಿ, ಬಂದೇ ಬಿಟ್ಟೆ. ಬಂದ್ರ ಚಿಕ್ಕಮ್ಮ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಬರೋದಿಲ್ವೇನೋ ಅನ್ಕೊಂಡ್ವಿ. ವೈದೇಹಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಅವಕಾಶ ಇದೆ ಅಂದ್ರೆ ಬರ್ದೇ ಇರ್ತೀನ ನಾನು? ಅವಳ ಕತೆ ಮುಗಿಸ್ಬೇಕು ಅಂತ, ಅವಳನ್ನ ಚಿತೆಲ್ ಮಲಗಿಸ್ಬೇಕು ಅಂತ ಎಷ್ಟೋ ವರ್ಷದಿಂದ ಕಾಯ್ತಾ ಕೂತಿದ್ದೀನಿ. ನಾನ್ ಸಾಯೋದ್ರೊಳಗೆ ಅದು ನಿಜ ಆಗತ್ತಾ ಅಂತ ಯೋಚಿಸ್ತಾ ಇದ್ದೆ. ಈಗ ನಾನು ಸುಮ್ಮನಿರ್ತೀನಾ? ಹಾಗಾದ್ರೆ ನಿನ್ ಸೇಡ್ ತೀರ್ಸ್ಕೊಳ್ಳೋಕೆ ಸರಿಯಾದ ಸಮಯ ಬಂದಿದೆ ಚಿಕ್ಕಮ್ಮ. ನಾನ್ ಹೇಳ್ದಾಗ ಮಾಡಿದ್ರೆ ನಮ್ಮೆಲ್ಲರೂ ಆಸೆನೂ ತೀರುತ್ತೆ. ಹೇಳು ಚಂಚಲ, ಏನ್ ಮಾಡು ಅಂದ್ರು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಡಿ ಮುಗಿಸ್ತೀನಿ. ಅಂತ ಕಷ್ಟ ಏನು ಇಲ್ಲ ಚಿಕ್ಕಮ್ಮ. ಸೀಮಂತಕ್ಕೆ ತವ್ರ ಮನೆಯಿಂದ ತಗೊಂಡ್ ಹೋಗೋ ಅರ್ಶನ ಕುಂಕುಮದ ಜೊತೆ ಈ ಸೀರೆ ತಗೊಂಡ್ ಹೋಗ್ಬೇಕು. ಅದೇನ್ ಮಹಾ, ನಾವು ಹೇಗೂ ಸೀರೆ ಮತ್ತೆ ಸರ ತಗೊಂಡು ಹೋಗ್ಬೇಕಲ್ಲ. ಆ ಸೀರೆ ಬದಲು ಈ ಸೀರೆ ತಗೊಂಡು ಹೋಗ್ತೀನಿ. ಆಮೇಲೇನು? ಸೀಮಂತ ನಡೆಯುವಾಗ ವೈದೇಹಿ ಇದೇ ಸೀರೆ ಉಟ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ತವ್ರ ಮನೆಯಿಂದ ತಗೊಂಡು ಹೋಗಿರೋ ಸೀರೆ ಉಟ್ಕೊಳ್ದೆ ಹೇಗಿರ್ತಾಳೆ? ಅದನ್ನೇ ಉಟ್ಕೋತಾಳೆ. ಒಂದ್ ವೇಳೆ ಉಡ್ದೆ ಹೋದ್ರೆ ನಾನು ಉಡೋ ಹಾಗೆ ಮಾಡ್ತೀನಿ. ಅದೇನ್ ದೊಡ್ಡ ಸಮಸ್ಯೆನೇ ಅಲ್ಲ. ಆದ್ರೆ ಈ ಸೀರೆ ಉಡೋದ್ರಿಂದ ವೈದೇಹಿಗೇನಾಗತ್ತೆ, ನಮ್ಗೇನ್ ಸಿಗತ್ತೆ? ಇದನ್ನ ಉಟ್ಕೊಂಡ್ರೆ ಅವಳು ಸುಟ್ಟು ಬೂದಿ ಆದಾಗೇನೆ. ಏನು? ಈ ಸೀರೆ ಉಟ್ಕೊಂಡ್ರೆ ಸುಟ್ಟು ಹೋಗ್ತಾಳಾ? ಅಂದ್ರೆ ಅವಳಿಗೆ ಪೆಟ್ರೋಲ್ ಹಾಕಿ ಸುಡಬೇಕು ಅಷ್ಟೇ ಅಲ್ವಾ? ಅದಕ್ಕೋಸ್ಕರ ಈ ಸೀರೆ ಯಾಕೆ? ಯಾವ ಸೀರೆ ಬೇಕಾದ್ರೂ ಆಗತ್ತೆ. ಇದು ಮಾಮೂಲಿ ಸೀರೆ ಅಲ್ಲ ಚಿಕ್ಕಮ್ಮ. ಆದ್ರೆ ಪೆಟ್ರೋಲ್ ಸುರಿದು ಸುಡೋ ಹಾಗಿದ್ರೆ ಇಷ್ಟ ಕಷ್ಟ ಯಾಕೆ ಪಡ್ತಾ ಇದ್ವಿ?
ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಸೀರೆ ಉಟ್ಕೊಂಡು ವೈದೇಹಿ ಸೀಮಂತದಲ್ಲಿ ಕುತ್ಕೊಂಡು ಫೋಟೋಗೆ ನಗ್ತಾ ಒಂದು ಫೋಸ್ ಕೊಟ್ರೆ ಸಾಕು. ಆ ಒಂದು ಫೋಟೋದಿಂದ ಅವಳನ್ನ ಮೇಲ್ ಕಳಿಸ್ಬಿಡ್ಬೋದು. ನೀವೇನ್ ಹೇಳ್ತಿದ್ದೀರೋ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಸೀರೆ ಅಂದ್ರೇನು, ಅದರಿಂದ ಸಾಯಿಸೋದಂದ್ರೇನು, ಅದು ಹೇಗೆ? ಹೇಳೋದಲ್ಲ, ಮಾಡಿ ತೋರಿಸ್ತೀವಿ. ಚಂಚಲ, ತೋರ್ಸು. ಹಾ, ಈ ಸೀರೆಲಿ ಒಂದು ವಿಶೇಷ ಕೆಮಿಕಲ್ ಮಿಕ್ಸ್ ಮಾಡಿದ್ದೀವಿ. ಅದೇ ಕೆಮಿಕಲ್ ಹಾಕಿರೋ ಬಟ್ಟೆ ಇದು. ಹೇಗ್ ಸುಟ್ಟೋಯ್ತು ಅಂತ ನೋಡ್ದಿಯಲ್ಲ? ಈ ಫ್ಲಾಶ್ ಹೊಡೆದ್ರೆ ಸಾಕು, ಎಲ್ಲ ಸುಟ್ಟು ಬೂದಿ ಆಗುತ್ತೆ. ಅದೇನು ಫೋಟೋ ತೆಗೆದ ತಕ್ಷಣ ಸುಟ್ಟು ಹೋಯ್ತು? ಅದೇ ನಮ್ ಪ್ಲಾನಲ್ಲಿರೋ ಸೀಕ್ರೆಟ್. ಈಗ ಈ ಸೀರೆನ ವೈದೇಹಿ ಉಟ್ಕೊಂಡ್ರೆ ಈ ಫ್ಲಾಶ್ ಇಂದ ಒಂದ್ ಫೋಟೋ ತೆಗೆದ್ರೆ ಸಾಕು, ಲೈಟ್ ಬೀಳ್ತಿದ್ದ ಹಾಗೇನೆ ಭಗ್ಗಂತ ಬೆಂಕಿ ಹಚ್ಕೊಳ್ಳುತ್ತೆ. ಎಲ್ರೂ ಅವಳನ್ನ ಕಾಪಾಡೋಷ್ಟ್ರಲ್ಲಿ ಆ ವೈದೇಹಿ ಸುಟ್ಟು ಬೂದಿ ಆಗ್ತಾಳೆ. ಚಿಕ್ಕಮ್ಮ, ಚಿಕ್ಕಮ್ಮ, ಏನ್ ಹಾಗೆ ನಿಂತ್ಬಿಟ್ರಿ? ಇನ್ನು ನಂಬಿಕೆ ಬರ್ತಿಲ್ವಾ? ನಂಬಿಕೆ ಬರ್ದೇ ಇರತ್ತಾ? ಖುಷಿನಲ್ಲಿ ಮುಳುಗೋಗಿ ಮಾತೇ ಬರ್ತಾ ಇಲ್ಲ ಅಷ್ಟೇ. ಆದ್ರೂ ಇದ್ರ ಬಗ್ಗೆ ಮೊದಲೇ ಗೊತ್ತಿದ್ದಿದ್ರೆ ಈ ಸೀರೆ ಉಡಿಸಿ ಫೋಟೋ ತೆಗ್ಸಿ ಯಾವಾಗ್ಲೋ ಮೇಲೆ ಕಳಿಸ್ಬಿಡ್ತಿದ್ದೆ. ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ಲ, ಇವಾಗ ಬಂದಿದೆ. ಅದು ನಿನ್ ಕೈಲೇ ಆಗ್ಬೇಕು ಅಂತ ಹಣೆಲ್ ಬರ್ದಿದೆ. ತಗೊಂಡು ಹೋಗು. ತಗೊಂಡು ಹೋಗು. ತಗೊಂಡು ಹೋಗ್ತೀನಿ. ಆದ್ರೆ ಈ ಸೀರೆ ಉಡ್ಸಿದ್ರೆ ಅವಳ ಫೋಟೋ ಯಾರು ತೆಗಿತಾರೆ? ಅದೆಲ್ಲ ನಾನ್ ನೋಡ್ಕೋತೀನಲ್ಲ ಚಿಕ್ಕಮ್ಮ. ನೀನು ಈ ಸೀರೆ ವಿಷಯ ನೋಡ್ಕೋ ಸಾಕು. ನನ್ ಮಗ ಕಾಯ್ತಿರ್ತಾನೆ, ನಾನ್ ಬರ್ತೀನಿ. ಆಟೋ ಇರಪ್ಪ, ಬಂದೆ. ಸರಿ ಚಂಚಲ, ಇನ್ನು ನಾನು ಹೊರಡ್ತೀನಿ. ಅಲ್ಲಿ ಕತೆ ನಡೆಸ್ಬೇಕಾಗಿರೋದು ಎಲ್ಲ ನಾನೇ ಅಲ್ವಾ? ಒಂದ್ ನಿಮಿಷ ಸುವರ್ಣ. ವೈದೇಹಿ ಕತೆ ಮುಗಿದ್ಮೇಲೆ ಅಲ್ಲಿ ಎಲ್ಲ ನಾವ್ ಅನ್ಕೊಂಡಾಗೆ ನಡಿಬೇಕು. ಮರಿಬೇಡ, ಉಳ್ದಿರೋರ್ ಕತೆ ಕೂಡ ಇವತ್ತೇ ಮುಗ್ಸೋಣ. ಅದಕ್ಕೆ ನಾನು ಯಾವಾಗ್ಲೂ ರೆಡಿ ಚಂಚಲ. ಅವ್ರು ಯಾವ ಶತ್ರುಗಳು ಇರಬಾರ್ದು ಅಂತ ಈ ಸೀಮಂತ ನಡೆಸ್ತಿದ್ದಾರೆ. ಅದೇ ಸೀಮಂತದಲ್ಲಿ ನಮ್ಮ ಶತ್ರುಗಳು ಇರದೇ ಇರೋ ಹಾಗೆ ಮಾಡೋಣ. ವೈದೇಹಿ, ಇಲ್ಲೇನ್ ಮಾಡ್ತಿದ್ಯಾ?